ನನ್ನ ಆತ್ಮೀಯ ಸುದ್ದಿ ಮಾಧ್ಯಮದ ಮಿತ್ರರಿಗೆ ಹೊನ್ನಾಳಿ ತಾಲೂಕಿನ ಅಧ್ಯಕ್ಷನಾಗಿರ್ತಕ್ಕಂಥ ಕೆ.ಸಿ. ಬಸಪ್ಪ ಅರಬಗಟ್ಟೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕರಿಬಸಪ್ಪ ಗೌಡ್ರೆ, ಹಿರೇಮಠದ ಬಸವರಾಜಪ್ಪನವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಹಾಲೇಶಪ್ಪನವರೇ, ಮುರುಗೇಶಣ್ಣವರೇ, ಬಸವನಗೌಡ್ರೆ ಮತ್ತು ಆನಂದಪ್ಪನವರೇ, ಇವತ್ತು ಕರೆದರ ಉದ್ದೇಶ ಇಷ್ಟೇ. ಕರ್ನಾಟಕ ರಾಜ್ಯ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಯು.ಟಿ. ಖಾದರ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಗೊಂದಲದ ವಿಚಾರ. ಗುಟ್ಕಾವನ್ನು ಯಾವ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ. ಈ ವಿಚಾರಕ್ಕೆ ಇವತ್ತು ನಾವು ದಿನಾಂಕ 21ನೇ ತಾರೀಕು ಶುಕ್ರವಾರ 12 ಗಂಟೆಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ತಾಲೂಕು ಕಚೇರಿಯವರಿಗೆ ಮೆರವಣಿಗೆ ಮೂಲಕ ಹೋಗಿ ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಡಲಿದ್ದೇವೆ. ಆದ ಕಾರಣಕ್ಕೆ ಎಲ್ಲ ರೈತ ಅಡಿಕೆ ಬೆಳೆಗಾರರು ಆಗಮಿಸಬೇಕು, ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನನ್ನ 4 ಮಾತನ್ನು ಆಡಲಿಕ್ಕೆ ಕೊಟ್ಟಂಥ ಸುದ್ದಿ ಮಾಧ್ಯಮದವರಿಗೂ ಮತ್ತು ನನ್ನ ರೈತ ಮಿತ್ರದವರಿಗೂ ನಮ್ಮ ಅಧ್ಯಕ್ಷರು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಬಂಧುಗಳೇ, ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ನಾವು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಗುಟ್ಕಾ ಬ್ಯಾನ್ ಅಂತ ಹೇಳಿ ಏನು ಆದೇಶ ಹೊರಡಿಸಿದೆ, ಏನು 10ನೇ ತಾರೀಕು 8ನೇ ತಿಂಗಳು 2026ರಂದು ಜಾರಿಗೆ ಬರೋ ಹಾಗೆ ಗುಟ್ಕಾ ನಿಷೇಧ ಮಾಡಿದ್ದೀವಿ ಅಂತಕ್ಕಂಥ ಸರ್ಕಾರದ ಆದೇಶ ಏನಿದೆ, ಈ ಆದೇಶದ ಮುಖೇನ ಕರ್ನಾಟಕ ರಾಜ್ಯದ ಅಡಿಕೆ ಬೆಳೆಗಾರರು ಮತ್ತು ಅಡಿಕೆ ಮಾರುಕಟ್ಟೆ ತುಂಬ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು ಮತ್ತು ಅಡಿಕೆ ಮಾರುಕಟ್ಟೆ ಮೇಲೆ ದುಷ್ಪರಿಣಾಮ ಆಗಿ ಇವತ್ತು ಅಡಿಕೆ ರೇಟು 55,000 ಇದ್ದಿದ್ದು ಇವತ್ತು 49,000ಕ್ಕೆ ಬಂದಿದೆ. ಕಾರಣ ಇಷ್ಟೇ, ಒಂದು ಕಡೆ ಸನ್ಮಾನ್ಯ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇವತ್ತು ನಾವು ಅಡಿಕೆ ಬೆಳೆಗಾರರ ಹಿತವನ್ನು ಕಾಪಾಡ್ತೀವಿ, ಅಡಿಕೆ ಬೆಳೆಗಾರರಿಗೆ ಯಾವುದೇ ರೀತಿ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ನಾವು ಗುಟ್ಕಾ ನಿಷೇಧವನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿ ಅವರು ಹೇಳ್ತಾರೆ. ಅದೇ ಸಂಪುಟದ ಆರೋಗ್ಯ ಸಚಿವರು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಗುಟ್ಕಾ ನಿಷೇಧವನ್ನು ನಾವು ವಾಪಸ್ ತಗೊಂಡಿಲ್ಲ, ನಾವು ಈ ಕರ್ನಾಟಕ ರಾಜ್ಯದ ಜನತೆಯ ಆರೋಗ್ಯ ದೃಷ್ಟಿಯಿಂದ ನಾವು ಯಾವುದೇ ಗುಟ್ಕಾ ಬ್ಯಾನನ್ನು ವಾಪಸ್ ತಗೊಂಡಿಲ್ಲ ಅಂತಕ್ಕಂಥ ಆರೋಗ್ಯ ಸಚಿವರ ಹೇಳಿಕೆ ಇವತ್ತು ಈ ಸರ್ಕಾರದಲ್ಲಿ, ಈ ಸಂಪುಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆ ಸಂಪುಟದ ಮುಖ್ಯಮಂತ್ರಿಗಳಲ್ಲಿ ಸಮನ್ವಯತೆ ಕೊರತೆ ಇದೆ ಅಂತಕ್ಕಂಥದ್ದು ನನಗೆ ಅವರ ಹೇಳಿಕೆಗಳ ಮುಖಾಂತರ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈ ಥರ ಗೊಂದಲಮಯ ಹೇಳಿಕೆಗಳಿಂದ ಕರ್ನಾಟಕ ರಾಜ್ಯದ ಅಡಿಕೆ ಬೆಳೆಗಾರರು ಕೂಡ ಗೊಂದಲಮಯ ಆಗಿರ್ತಕ್ಕಂಥದ್ದು. ಆದರೆ ಅಡಿಕೆ ಮಾರುಕಟ್ಟೆಯಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಕನಿಷ್ಠ 49,000ಕ್ಕೆ 5,000ರಿಂದ 6,000 ರೂಪಾಯಿ ಮಾರ್ಕೆಟು ಕಡಿಮೆ ಆಗಿರ್ತಕ್ಕಂಥದ್ದನ್ನು ನೋಡಿದ್ರೆ ಇದು ಅಡಿಕೆ ಬೆಳೆಗಾರರ ಹಿತವನ್ನು ಕಾಪಾಡೋ ದೃಷ್ಟಿನಲ್ಲಿ ಈ ಸರ್ಕಾರ ಅಡಿಕೆ ಬೆಳೆಗಾರರ ಪರವಾಗಿಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗಿದೆ ಈ ಸಂದರ್ಭದಲ್ಲಿ. ಕಾರಣ, ಈಗಾಗಲೇ ಒಂದು ಸಾರಿ ಈ ಸಂಪುಟದ ಆರೋಗ್ಯ ಸಚಿವರು ಮಾನ್ಯ ಮಾಧ್ಯಮ ಮಿತ್ರರು ಇಂಟ್ರ್ಯೂ ಮಾಡುವಾಗ ಆರೋಗ್ಯ ಸಚಿವರು ಒಂದು ಮಾತು ಹೇಳ್ತಾರೆ, ನೀವು ನಿಕೋಟಿನ್ ಅಂಶ ಗುಟ್ಕಾದಲ್ಲಿರೋದನ್ನ ನಾವು ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಯಿತು, ಈ ರಾಜ್ಯದ ಸಾರ್ವಜನಿಕರ ಜನರ ಆರೋಗ್ಯ ಕಾಪಾಡ್ತಕ್ಕಂಥ ಘನ ಉದ್ದೇಶ ಸರ್ಕಾರದ್ದು, ನಾವು ಎರಡು ಮಾತಾಡೋದಿಲ್ಲ. ಆದರೆ ನಿಕೋಟಿನ್ ಅಂಶ ಇರ್ತಕ್ಕಂಥದ್ದು ತಂಬಾಕಿನಿಂದ ತಂಬಾಕು ಮುಕ್ತ ಸಿಗರೇಟು, ಬೀಡಿ, ಮದ್ಯಪಾನ, ಧೂಮ್ರಪಾನವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಈ ರಾಜ್ಯದ ಜನರ ಆರೋಗ್ಯವನ್ನು ಹಿತವನ್ನು ಕಾಪಾಡ್ತಕ್ಕಂಥ ಘನ ಉದ್ದೇಶವನ್ನು ಈ ಸರ್ಕಾರ ಮಾಡಲಿ, ಅದಕ್ಕೆ ನಾವು ಸಹಕಾರ ಕೊಡ್ತೀವಿ. ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇವತ್ತು ನಿಕೋಟಿನ್ ಅಂಶ ಇರ್ತಕ್ಕಂಥ ತಂಬಾಕನ್ನು ಬಂದ್ ಮಾಡಲ್ಲ ಅಂತ ಹೇಳ್ತಾರೆ.
ಅದಕ್ಕೂ ಅಡಿಕೆ ಬೆಳೆಗಾರರ ಭವಿಷ್ಯ ಡೋಲಾಯಮಾನ ಆಗುತ್ತೆ. ಅಡಿಕೆ ಬೆಳೆಯನ್ನು ನಂಬಿ ಇರ್ತಕ್ಕಂಥ ರೈತರ ಜೀವನದ ಭವಿಷ್ಯ ಅನ್ಯಾಯ ಆಗ್ತದೆ. ಅವರು ಅಸಹಾಯಕರಾಗ್ತಕ್ಕಂಥ ಪರಿಸ್ಥಿತಿಗೆ ನೀವೇ ನಿರ್ಮಾಣ ಮಾಡ್ತಕ್ಕಂಥ ಹೊಣೆಯನ್ನು ನೀವೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆಹಾರ ಸಚಿವರೇ ನೀವೇ ಹೊಣೆಗಾರರಾಗ್ತೀರಿ. ದಯಮಾಡಿ ಈ ಗೊಂದಲ ಹೇಳಿಕೆಗಳನ್ನು ಕೊಡೋದನ್ನು ಬಿಟ್ಟು ದಯಮಾಡಿ ಈ ರಾಜ್ಯದ ಅಡಿಕೆ ಬೆಳೆಗಾರರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಏನು ರೈತರ ಬೆಳೆಗಾರರ ಹಿತ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಆ ಕಾರಣಕ್ಕೆ 21ನೇ ತಾರೀಕು ಶುಕ್ರವಾರ 2026ನೇ ದಿನದಂದು ನಾವು ಹೊನ್ನಾಳಿ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ಮುಖಾಂತರ ಉಗ್ರ ತಾಲೂಕು ಆಫೀಸಿಗೆ ಮುತ್ತಿಗೆ ಹಾಕ್ತಕ್ಕಂಥದ್ದು ಮತ್ತು ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಡಕೆ ಬೆಳೆಗಾರರು ಏನಿದ್ದೀರಿ ತಾವು ದಯಮಾಡಿ 21ನೇ ತಾರೀಕು ಎಲ್ಲ ನನ್ನ ಅಡಿಕೆ ಬೆಳೆಗಾರ ರೈತ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಬಂದು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಅಡಿಕೆ ಬೆಳೀತಕ್ಕಂಥ ರೈತ ಬಂಧುಗಳಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ.